ಐ ಆಮ್ ಸಾರಿ ಸೀತಾ, ಕೋಪದಲ್ಲಿ ನಿಮ್ಮಲ್ಲಿ ರೇಗ್ಬಿಟ್ಟೆ. ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಮಾತನ್ನ ನೀವು ಹೇಳ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ ರಾಮ್? ಅಲ್ಲೇ ಒಂದ್ಸಲ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ, ಅಶೋಕ್ ಏನು ತಪ್ಪು ಮಾಡಿದ್ದಾರೆ ಅಂತ. ನನಗಂತೂ ಏನು ತಪ್ಪು ಕಾಣ್ತಿಲ್ಲ. ಸೀತಾ, ಅಶೋಕ ಚಿಕ್ಕಿನ ಎಲ್ಲರ ಮುಂದೆ ಕೆಟ್ಟವ್ರು ಅಂತ ಪೋಟ್ರೆ ಮಾಡಿದ್ದಾನೆ. ಇದ್ರಲ್ಲಿ ತಪ್ಪೇನೂ ಕಾಣ್ತಿಲ್ವಾ ನಿಮಗೆ? ಇಲ್ಲ ರಾಮ್, ಅದು ಬರೀ ಕತೆ ಅಷ್ಟೇ. ಅಶೋಕ್ ಫಸ್ಟೇ ಹೇಳಿದ್ರು ತಾನೆ, ಇದು ರಿಯಲ್ ಲೈಫ್ ಸ್ಟೋರಿ ಎಲ್ಲ, ಯಾರು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ. ನೀವೇ ಏನೇನೋ ಯೋಚನೆ ಮಾಡಿಕೊಂಡು ಕೋಪ ಮಾಡ್ಕೊಂಡು ಅತಿಯಾಗಿ ರಿಯಾಕ್ಟ್ ಮಾಡಿಬಿಟ್ರಿ. ತಪ್ಪು ಯಾರ್ದು ಹೇಳಿ? ಅಂದ್ರೆ ತಪ್ಪು ನಂದೇನಾ? ಅಂದರೆ ಅಶೋಕ್ ಮೇಲೆ ನೀವು ಸಿಟ್ಟು ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಕ್ ಬಂದೆ ರಾಮ್. ಅಶೋಕ್ ಏನು ಅಂತ ನಾನು ನಿಮಗೆ ಹೇಳಬೇಕಾ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ತಾನೇ? ನಂಗೇನು ಗೊತ್ತಾಗ್ತಿಲ್ಲ ಸೀತಾ. ಚಿಕ್ಕಿಗೆ ಹರ್ಟ್ ಆಯ್ತು, ಎಲ್ರ ಮುಂದೆ ಅವಮಾನ ಆಯ್ತು, ಅದರಿಂದ ನನಗೆ ಬೇಜಾರಾಯ್ತು. ಅದಕ್ಕೆ ಅವನ ಮೇಲೆ ಕೋಪ ಬಂತಷ್ಟೇ. ಅದಕ್ಕೆ ಅವ್ರ ಮೇಲೆ ರೇಗ್ ಬಿಟ್ರಾ? ಮತ್ತಿನ್ನೇನ್ ಮಾಡ್ಲಿ ಸೀತಾ? ನೀವು ಕೂಲಾಗಿ ಅವ್ರ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದಿತ್ತು ತಾನೆ? ಏನಂತ ಕೂಲಾಗಿ ಮಾತಾಡ್ಲಿ ಸೀತಾ? ಅಲ್ಲ, ಈ ತರ ಕತೆ ಬರೆದ್ರೆ ರಿಸಲ್ಟ್ ಹೀಗೆ ಬರುತ್ತೆ ಅಂತ ಅವ್ನಿಗೆ ಗೊತ್ತಾಗಲ್ವಾ? ಏನಕ್ಕೆ ಈ ತರ ಮಾಡ್ಬೇಕಿತ್ತು? ಅಷ್ಟು ಸೆನ್ಸ್ ಇಲ್ವಾ ಕತೆ ಬರಿಬೇಕಾದ್ರೆ? ನೋಡಿ, ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಾ ಇರೋದು. ಅದು ಬರೀ ಕತೆ ಅಷ್ಟೇ ರಾಮ್. ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ರಾಮ್, ನನಗೆ ಎಲ್ಲ ಅರ್ಥ ಆಗಿದೆ. ಅರ್ಥ ಮಾಡ್ಕೋಬೇಕಾಗಿರೋದು ನೀವೀಗ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕಣ್ಮುಚ್ಚಿ.